ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಎಲ್ರೂ ಕೂಡ ಮೊದಲ ಒಂದು ಪಿರಿಯಾಡಿಕ್ ಟೆಸ್ಟ್ ಅನ್ನ ಬರ್ದ್ರಿ. ಎಲ್ರೂ ಕೂಡ ಚೆನ್ನಾಗಿ ಬರ್ದ್ರಿ ಅಲ್ವಾ? ಸರಿ, ಈಗ ನಿಮಗೆ ಪಾಠವನ್ನ ಶುರು ಮಾಡೋಣ. ಕಳೆದ ತರಗತಿಯಲ್ಲಿ ನೀವು ಅರಿವೇ ಗುರು ಪಾಠದ ಪದಗಳ ಅರ್ಥ ಮತ್ತು ಅದರ ಒಂದು ಮಾದರಿ ವಾಚ್ಯವನ್ನ ಕೇಳಿದ್ರಿ ಅಲ್ವಾ? ಇಂದಿನ ತರಗತಿಯಲ್ಲಿ ಆ ಪಾಠದ ಒಂದು ವಿವರಣೆಯನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಎಲ್ರು ಕೂಡ ಏನ್ ಮಾಡ್ಬೇಕು? ಪಠ್ಯ ಪುಸ್ತಕವನ್ನ ತೆರೆದ್ಬಿಟ್ಟು ನಾನು ಹೇಳುವಂತ ಓದುವಂತ ಪಾಠವನ್ನ ಗಮನಿಸ್ತಾ ಪಾಠವನ್ನ ಆಲಿಸ್ಬೇಕು. ಸರಿನಾ ಮಕ್ಕಳೇ? ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ ಅಲ್ವಾ? ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೆ, ಈ ಚಿತ್ರಗಳಿಗೆ ನೀವೇನ್ ಮಾಡ್ಬೇಕು? ಆ ಒಂದು ಪ್ರಾಣಿ ಪಕ್ಷಿಗಳ ಹೆಸರನ್ನ ಬರಿಬೇಕು ಅಂತ ಹೇಳಿದ್ದೆ. ಗಮನಿಸಿದ್ರಲ್ವಾ ನೀವು? ಈಗ ಪಾಠದ ವಿವರಣೆಯನ್ನ ತಿಳಿತಾ ಹೋಗೋಣ. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಒಂದು ದಟ್ಟವಾದಂತ ಕಾಡಿದೆ. ಆ ಕಾಡಿನಲ್ಲಿ ಏನ್ ಮಾಡ್ತಾ ಇದ್ದಾವೆ? ನರಿ ಮತ್ತೆ ಅದರ ಮರಿ, ಚಿಕ್ಕ ಪಾಪು ಮರಿ ಏನ್ ಮಾಡ್ತಾ ಇದ್ದಾವೆ? ತಮ್ಮ ಊಟಕ್ಕೋಸ್ಕರ ಕಾಡಿನಲ್ಲಿ ಅಲೆದಾಡ್ತಾ ಇದ್ದಾವೆ. ಆದರೆ ಏನೂ ಸಿಗಲಿಲ್ಲ. ಪಾಪ ಏನಾಯ್ತು? ಆ ಒಂದು ದಟ್ಟವಾದ ಕಾಡಿನಲ್ಲಿ ನರಿ ಮತ್ತೆ ಅದರ ಮರಿಗೆ ಆಹಾರ ಸಿಗ್ಲೇ ಇಲ್ಲ. ಅದಕ್ಕೆ ಏನ್ ಮಾಡಿದ್ವು? ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರ ಬಂದವು. ಏನ್ ಮಾಡ್ತವೆ? ತಿರುಗುತ್ತಾ ತಿರುಗುತ್ತಾ ಕಾಡಿನಲ್ಲಿ ಹುಡುಕಿದ್ವು ಆಹಾರವನ್ನ. ಆಹಾರ ಕಾಡಿನಲ್ಲಿ ಸಿಗ್ಲಿಲ್ಲ. ಆಗೇನ್ ಮಾಡಿದ್ವವು? ನಾಡಿಗೆ ಬರ್ತವೆ, ಅಂದ್ರೆ ಕಾಡಿನಿಂದ ಹೊರಗೆ ಬರ್ತವೆ. ಅವುಗಳಿಗೆ ದೂರದಲ್ಲಿ ತೋಟದ ಆ ಒಂದು ನರಿ ಮತ್ತೆ ಅದರ ಮರಿ ಏನ್ ಮಾಡಿದ್ವು? ಆಹಾರಕ್ಕಾಗಿ ಕಾಡಿನಿಂದ ಹುಡುಕ್ತಾ ಬಂದ್ವಲ್ವಾ, ಅವುಗಳಿಗೆ ಆಹಾರನೇ ದೊರಕಲಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ವು? ಕಾಡಿನಿಂದ ಹೊರಗಡೆ ಬರ್ತವೆ. ಹೊರಗಡೆ ಬಂದ್ಬಿಟ್ಟು ಆ ಒಂದು ಆಹಾರವನ್ನು ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ. ಖೋ 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 ಎಂಬ ಸದ್ದು ಸಹ ಕೇಳಿಸಿತು. ಅವು ಧ್ವನಿಯನ್ನ ಅನುಸರಿಸಿಕೊಂಡು ಹೋದವು. ಏನ್ ಮಾಡಿದ್ವು? ದೂರದಲ್ಲಿ ಒಂದು ತೋಟದ ಮನೆ ಇತ್ತು. ಆ ಒಂದು ತೋಟದ ಮನೆ ಹತ್ರ ಕೋಳಿ ಕೂಗುವಂತ ಒಂದು ಸದ್ದು ಕೇಳಿಸ್ತು. ಆ ಧ್ವನಿಯನ್ನೇ ಅನುಸರಿಸ್ತಾ ಏನ್ ಮಾಡ್ಬಿಟ್ಟು ಅವನ್ನ ಹಿಂಬಾಲಿಸ್ಕೊಂಡು ಹೋದ್ವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಕೋಳಿಗಳೇನ್ ಮಾಡಿದ್ವು? ಆ ಒಂದು ತೋಟದ ಹತ್ರ ಇರುವಂತ ಕೋಳಿಗಳು ತಮಗೆ ಆಹಾರವನ್ನ ಅಲ್ಲಿ ಆರಿಸ್ಕೊಂಡು ತಿಂತಾ ಇದ್ವು. ಕೋಳಿಗಳನ್ನು ಕಂಡ ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಏನ್ ಮಾಡ್ಬಿಡ್ತು? ಆಹಾರ ಸಿಕ್ಕಿರ್ಲಿಲ್ವಲ್ಲ ನರಿಗೆ. ಆ ಒಂದು ನರಿಯ ಮರಿ ಏನ್ ಮಾಡ್ಬಿಡ್ತು? ಮನಸ್ಸಲ್ಲೇ ತುಂಬಾ ಖುಷಿ ಆಗ್ಬಿಡ್ತು, ಕೋಳಿಗಳು ಸಿಕ್ವಲ್ಲ ಅಂತ. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಏನಾಯ್ತು? ಆ ಒಂದು ಬೇಲಿಯ ಅಂಚಿನಲ್ಲಿ ಏನಿತ್ತು? ಒಂದು ಬಲೆ ಇತ್ತು. ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಕೋಳಿಗಳನ್ನ ನೋಡಿದ ಖುಷಿಗೆ ನರಿ ಮರಿ ಏನ್ ಮಾಡುತ್ತೆ? ತುಂಬಾ ಖುಷಿಯಿಂದ ಅಮ್ಮ ನೋಡಿ ಇಲ್ಲಿ ಎಷ್ಟೊಂದು ಕೋಳಿಗಳಿದಾವೆ ಅಂತೇಳಿ ತಿನ್ಲಿಕ್ಕಂತ ಹೋಯ್ತು. ಆಗೇನ್ ಮಾಡ್ಬಿಡ್ತು? ಆ ಬೇಲಿನಲ್ಲಿದ್ದಂತ ಒಂದು ಬಲೆಗೆ ಆ ಒಂದು ಮರಿ ಸಿಕ್ಕಾಕೊಂಡ್ಬಿಡ್ತು. ಗಾಬರಿಯಿಂದ ಅದು ಕಿರುಚಿತ್ತು ಕೊಳ್ಳತೊಡಗಿತು. ಏನ್ ಮಾಡ್ಬಿಡ್ತು? ಭಯ ಆಗಿ ಅದೇನ್ ಮಾಡ್ತು? ಕಿರ್ಚೋಕ್ ಶುರು ಮಾಡ್ತು. ಕಿರಿಚಾಡ್ತಾ ಇತ್ತು. ನರಿ ತನ್ನ ಮರಿಯನ್ನ ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಏನ್ ಮಾಡ್ತು? ನರಿ ತನ್ನ ಮರಿಯನ್ನ ಬಿಡಿಸ್ಕೊಳ್ಬೇಕು, ರಕ್ಷಣೆ ಮಾಡ್ಬೇಕು ಅಂತೇಳಿ ಆ ಒಂದು ನರಿ ಮರಿಯ ಹತ್ರ ಬರುತ್ತೆ. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ನೋಡಿ ಏನ್ ಮಾಡಿತು? ನನ್ನ ಮರಿನ ಹೇಗಾದ್ರೂ ಸಂರಕ್ಷಣೆ ಮಾಡ್ಬೇಕು ಅಂತೇಳಿ ಏನ್ ಮಾಡಿತು? ಆ ಒಂದು ನರಿ ತನ್ನ ನರಿ ಮರಿಯನ್ನ ಕಾಪಾಡ್ಲಿಕ್ಕೆ ಹೋಯ್ತು. ಅಷ್ಟರಲ್ಲಿ ಏನ್ ಮಾಡ್ಬಿಡ್ತು? ಆ ಒಂದು ತೋಟದಲ್ಲಿದ್ದಂತ ಒಬ್ಬ ರೈತ ಇದ್ನಲ್ವಾ, ಆ ರೈತ ಬಂದ್ಬಿಟ್ಟ. ಆ ರೈತನ್ ನೋಡಿದ ತಕ್ಷಣ ಏನಾಗ್ಬಿಡ್ತು? ಆ ನರಿಗೆ ಭಯ ಆಗ್ಬಿಡ್ತು. ಆ ಭಯ ಆದ ತಕ್ಷಣ ಏನ್ ಮಾಡ್ಬಿಡ್ತು? ಹಿಂದೆ ಸರ್ದ್ಬಿಡ್ತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಏನ್ ಮಾಡ್ತು? ಹೇಗಾದ್ರೂ ಮಾಡಿ ನನ್ನ ಮರಿಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಆಲೋಚನೆ ಮಾಡ್ತು. ಕೂತು ಅಷ್ಟು ಹೊತ್ತು ಕೂತು ಯೋಚನೆ ಮಾಡ್ತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಏನಾಗ್ತಿತ್ತು? ಜನರು ಓಡಾಡ್ತಾ ಇದ್ರು ಅಲ್ಲಿ. ಮರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಸಮಯನೇ ಸಿಗ್ಲಿಲ್ಲ.
ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತು, ಇನ್ನೇನು ಮತ್ತೆ ನಾನು ಸಿಕ್ಕಾಕೊಂಡ್ ಬಿಡ್ತೀನಲ್ಲ, ನೋಡೋಣ ಮತ್ತೆ ಅಂತೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತು, ಹೋಗ್ಬಿಡ್ತು ನರಿ ಅಲ್ಲಿಗೆ. ಕೇಳಿದ್ರಲ್ವಾ ಮಕ್ಕಳೇ? ಮುಂದಿನ ತರಗತಿಯಲ್ಲಿ ಉಳಿದಂತ ಭಾಗದ ಒಂದು ವಿವರಣೆ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ, ಸರಿನಾ? ಏನ್ ಮಾಡ್ಬೇಕು ನೀವು, ಈ ಒಂದು ಪಾಠವನ್ನ ಏನ್ ಎಲ್ಲಿವರೆಗೂ ಮಾಡಿದೀನೋ ಅಲ್ಲಿವರೆಗೂ ಆ ಪಾಠವನ್ನ ಓದ್ಕೋಬೇಕು, ಸರಿನಾ? ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.